ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಇಬ್ಬರಿಗೂ ಸಮನ್ಸ್ ಜಾರಿಯಾಗಿದೆ. ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ. ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಇಬ್ಬರಿಗೂ ಕೂಡ ಸಮನ್ಸ್. ಮೈಸೂರು ಜಿಲ್ಲೆಯ ಟಿ ನರಸೀಪುರ ನ್ಯಾಯಾಲಯದಿಂದ ಸಮನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಸಾಕಾಣಿಕೆ ನಿಷೇಧವಾಗಿರುವ 4 ವಿಶಿಷ್ಟ ಪ್ರಭೇದಗಳು ಬಾತುಕೋಳಿ 2023ರ ಜನವರಿಯಲ್ಲಿ ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲಿಸಿದ್ದರು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಮ್ಯಾನೇಜರ್ ನಾಗರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅರಣ್ಯ ಕಾಯ್ದೆ 1972ರ ಶೆಡ್ಯೂಲ್ 1 ಅಡಿಯಲ್ಲಿ ಅಪರಾಧ ಇದು. ಈ ವಿಶಿಷ್ಟ ಪ್ರಭೇದದ ಬಾತುಕೋಳಿಗಳ ಸಾಕಾಣಿಕೆ ಗಂಭೀರ ಅಪರಾಧ. ಈ ಅಪರಾಧ ಜಾಮೀನು ರಹಿತ ಅಪರಾಧ ಕೂಡ ಹೌದು. 2023ರಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಪೊಲೀಸ್ ವಿಚಾರಣೆಗೂ ಕೂಡ ಗೈರಾಗಿದ್ರು. ಸತತ 5 ಬಾರಿ ನೋಟಿಸ್ ನೀಡಿದ್ದರೂ ಗೈರಾಗಿದ್ದ ಆರೋಪ ಎದುರಿಸಿದ್ದ ದರ್ಶನ್ 2023ರ ಜನವರಿ ದರ್ಶನ್ ಫಾರ್ಮ್ ಹೌಸ್ನ ಮೇಲೆ ಅರಣ್ಯಾಧಿಕಾರಿಗಳ ದಾಳಿಯಾಗಿತ್ತು. ಈ ವೇಳೆ 4 ಹೆಬ್ಬಾತುಗಳು ವಶಕ್ಕೆ ಪಡೆಯಲಾಗಿತ್ತು. ಈ ಹೆಬ್ಬಾತುಗಳು ಚಳಿಗಾಲದ ಅವಧಿಯಲ್ಲಿ ವಲಸೆ ಬರುತ್ತವೆ. ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಸಂಕಷ್ಟಗಳು ಎದುರಾಗಿದೆ. ನಾನು ಜಾನುವಾರು ಪ್ರೇಮಿ, ನನಗೆ ಜಾನುವಾರು ಅಂದರೆ ತುಂಬ ಇಷ್ಟ ಅಂದ ಮಾತ್ರಕ್ಕೆ ಕಾನೂನಿನ ಅಡಿಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕನಿಷ್ಠ ಜ್ಞಾನ ಇರಬೇಕು. ಯಾವುದು ಅಳಿವಿನಂಚಿನಲ್ಲಿದೆ, ಯಾವುದು ವಿನಾಶದ ಅಂಚಿನಲ್ಲಿದೆ, ಆ ಪ್ರಭೇದಗಳನ್ನು ಸಾಕಬಹುದಾ, ಅದನ್ನು ಫಾರ್ಮ್ ಹೌಸ್ನಲ್ಲಿ ಇಟ್ಕೋಬಹುದಾ, ಅದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಬಹುದಾ, ಇದೆಲ್ಲದರ ಬಗ್ಗೆಯೂ ಕೂಡ ತಿಳಿದುಕೊಳ್ಳಬೇಕಾದ ಅವಶ್ಯಕತೆಗಳಿದ್ದಾವೆ. ಈ ಹೆಬ್ಬಾತುಗಳನ್ನು ವಶದಲ್ಲಿಟ್ಟುಕೊಳ್ಳೋದು ಅಕ್ಷಮ್ಯ ಅಪರಾಧ ಅನ್ನೋ ಕಾನೂನು ಪ್ರಜ್ಞೆ ಇಲ್ಲದೇ ಇದ್ದಾಗ ನಿಜಕ್ಕೂ ಕೂಡ ಈ ತರಹದ ಲೀಗಲ್ ಕಂಟಕಗಳನ್ನು ಎದುರಿಸಬೇಕಾಗಿ ಬರುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಂತಲ್ಲ ಈ ಪ್ರಭೇದ ಹೆಬ್ಬಾತುವಿನ ಪ್ರಕರಣ. ಹೆಬ್ಬಾತುಗಳನ್ನು ತನ್ನ ಫಾರ್ಮ್ ಹೌಸ್ನಲ್ಲಿ ಎಷ್ಟು ದಿನಗಳ ಕಾಲ ಇಟ್ಕೊಂಡಿದ್ರು, ಅದನ್ನು ಹೆಂಗೆ ಪೋಷಣೆ ಮಾಡಿದ್ರು, ಇವರ ಪೋಷಣೆ ಅದರ ಜೀವಕ್ಕೇನಾದರೂ ಕಂಟಕ ತರಬಲ್ಲದ, ಹೆಬ್ಬಾತುಗಳ ಸೆನ್ಸಿಟಿವ್ ಆದಂತಹ ಶರೀರಕ್ಕೆ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇದೆಯಾ? ಹೆಬ್ಬಾತುಗಳು ಒಂದು ವಿಶಿಷ್ಟ ಪ್ರಭೇದ. ಈ ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿ ಪ್ರಭೇದಗಳಿಗೆ ಈ ಹೆಬ್ಬಾತು ಡಿಫ್ರೆಂಟ್ ಆಗಿ ಕಾಣುತ್ತೆ. ವಿಭಿನ್ನವಾದ ಹೆಬ್ಬಾತುಗಳನ್ನು ಸಾಕೋದು ಒಂದು ಸವಾಲೆ. ಸೊ ಇಂಥದ್ರಲ್ಲಿ ಅದರ ಸಾಕಾಣಿಕೆ ವಿಚಾರದಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಬರೀ ದರ್ಶನ್ಗಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಸೊ ಈ ಸಮನ್ಸ್ ಜಾರಿಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೇನಾಗುತ್ತೆ ಎನ್ನುವಂತಹದ್ದೇ ಈಗ ಸ್ಯಾಂಡಲ್ವುಡ್ನಲ್ಲಿ ಚರ್ಚಿತ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.